ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು ಹಾಗೂ ಪೇರೆಂಟ್ಸಿಗೂ ಕೂಡ ಹಾಗೂ ಟೀಚರ್ಸ್ಗಳಿಗೂ ಕೂಡ ಲೆಕ್ಚರ್ಸ್ಗಳಿಗೂ ಕೂಡ. ಬನ್ನಿ ಸರ್, ಸ್ಕ್ಯಾನ್ ಕಾಪಿಗಾಗಿ ಅಪ್ಲೈ ಮಾಡಿದ್ರಿ 16ನೇ ತಾರೀಕೆ ಲಾಸ್ಟ್ ಇತ್ತು. ಇವತ್ತು 17, ನೆನ್ನೆನೇ ಲಾಸ್ಟ್ ಇತ್ತು. ಮತ್ತೆ ಈಗ ಯಾರು ಕೂಡ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಏನಂತೀರ ಚಾನ್ಸೇ ಇಲ್ಲ, ಅದಕ್ಕೆ ಸಮಯನೂ ಕೂಡ ಇಲ್ಲ. ಲಾಸ್ಟ್ ಡೇಟು ಕಂಪ್ಲೀಟ್ ಆಯಿತು. ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. ಈಗ ಸ್ಕ್ಯಾನ್ ಕಾಪಿ ಹಾಕಿದವರಿಗೆ ಇನ್ನೂ ಬಂದಿಲ್ಲ ಅಂತ ಅಲ್ಲ, ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ, ಕೆಲವೊಮ್ಮೆ ಮೇಲಿಗೆ ಬಂದಿರುತ್ತೆ. ಈಗ ಎಲ್ಲೂ ಬಂದಿಲ್ಲ ಅಂದ್ಕೊಳ್ಳಿ, ಆದರೆ ನಿಮ್ಮ ಹತ್ರ ಏನಂತ ಇದೆ, ಈಗ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಬ್ಯಾಂಕ್ ಚಾನಲ್ ಒಂದು ಕೋಡ್ ಬಂದಿದೆ, ಅದರ ಹತ್ರ ನಿಮ್ಮ ಹತ್ರ ಇದೆ, ಹೌದಲ್ವಾ? ಅದನ್ನು ತಾಗಳು ಉಚಿತವಾಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ನಾನು ಮೊಬೈಲಲ್ಲೇ ಈಗ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ, ಗೂಗಲಲ್ಲಿ ನಾನು ಓಪನ್ ಮಾಡ್ತೇನೆ. ಈಗ ಬರೀರಿ ಇಲ್ಲಿ KSEAB ಕಾಣ್ತಾ ಇದಲ್ವ ಎಲ್ಲರಿಗೂ? KSEAB ಅಂತ ಬರ್ಕೊಂಡು ತಾಗಳು ಏನು ಮಾಡಬೇಕು, ಸರ್ಚ್ ಅಂತ ಕೊಡಬೇಕು. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಫಸ್ಟ್ ಏನು ಕಾಣುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ, ಆಯಿತಾ? ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ತಾವುಗಳು ಎಲ್ಲೂ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಮೇಲ್ಗಡೆ ಸರಿಸ್ತಾ ಹೋಗ್ತಾ ಇದ್ದಂಗೆ ಆನ್ಲೈನ್ ಸರ್ವಿಸಸ್ ಅಂತ ಸಿಗುತ್ತೆ ಆಪ್ಷನ್ನು. ಆನ್ಲೈನ್ ಸರ್ವಿಸಸ್ಸಲ್ಲಿ ತಾವುಗಳು ಕ್ಲಿಕ್ ಮಾಡಬೇಕು ಆ್ಯರೋ ಮಾರ್ಕ್ ಮೇಲೆ. ಇಲ್ಲಿ ತಾವುಗಳು 2ನೇ ಲೈನಲ್ಲೇ ನೋಡ್ಬೋದು, ಸ್ಕ್ಯಾನ್ಡ್ ಕಾಪಿ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಟೋಟ್ಲಿಂಗ್ ಅಂತ ಇದೆ. ಈ ಸ್ಕ್ಯಾನ್ಡ್ ಕಾಪಿ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಟೋಟ್ಲಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗ ಏನು ಸಿಕ್ತು ಅಂತ ತೋರಿಸ್ತೇನೆ ನೋಡಿ. ಈಗ ಇದನ್ನು ಕೂಡ ಮೇಲ್ಗಡೆ ತಗೊಂಡು ಹೋಗಿ, ಆಯಿತಾ? ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ, ಈ ರೀತಿಯಾಗಿ ಬರ್ತಾ ಇದೆ. ಏನಂತ ಇದೆ ಇಲ್ಲಿ, 16ನೇ ತಾರೀಕು ಲಾಸ್ಟ್ ಇತ್ತು ಪುಟ್ಟ ಅಪ್ಲಿಕೇಶನ್ ಹಾಕಲಿಕ್ಕೆ, ಈಗ ತಾವುಗಳು ಹಾಕುವ ಅವಶ್ಯಕತೆ ಇಲ್ಲ ಅಂತ ಇದೆ, ಹೌದಲ್ವಾ? ಈಗ ಅದು ಮುಗೀತು. ಈಗ ತಮಗೆ ಇಲ್ಲಿ ಏನು ಬೇಕು ಅಂತ ನಾನು ಈಗ ತೋರಿಸ್ತಾ ಹೋಗ್ತೇನೆ, ನೀಟಾಗಿ ನೋಡ್ಕೊಳ್ಳಿ. ಈಗ ನಮಗೇನು ಬೇಕಿಲ್ಲಿ ಅಂತ ಹೇಳಿದರೆ, ಈ ಮೇಲ್ಗಡೆ ತಾವುಗಳು ಹೀಗೆ ಸರಿಸ್ತಾ ಹೋದರೆ ಕೆಳಗಡೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಆಪ್ಷನ್ ಸಿಗುತ್ತೆ. ಏನು ಸಿಗುತ್ತೆ? ಆನ್ಲೈನ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಒಂದು ಆಪ್ಷನ್ ಸಿಗ್ತಾ ಇದೆ. ಇಲ್ಲಿ ಯಾವುದು ಆಪ್ಷನ್ ಅಂತ ಹೇಳಿದರೆ, ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಅಂತ ಆಪ್ಷನ್ ಇದೆ. ಈ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಮೇಲೆ ತಾವುಗಳು ಕ್ಲಿಕ್ ಮಾಡಬೇಕು. ಯಾಕಂದರೆ ನಿಮಗೆ ಈಗ ಬೇಕಾಗಿರೋದು ಡೌನ್ಲೋಡ್ ಅಲ್ವಾ? ಅಪ್ಲಿಕೇಶನ್ ಹಾಕಿ ಆಯಿತು, ಎಲ್ಲ ಆಯಿತು, ಲಾಸ್ಟ್ ಡೇಟು ಮುಗಿದೋಯಿತು. ಈಗ ತಾವುಗಳು ನೋಡ್ಬೋದು ಇಲ್ಲಿ ಎಂಟರ್ ಯುವರ್ ಚಾಲನ್ ನಂಬರ್ ಅಂತ ಇದೆ. ಇದು ನಿಮ್ಮ ಹತ್ರ ಇರೋದು. ನನ್ನ ಹತ್ರ ಇರ್ತಿದ್ರೆ ನಾನೀಗ ಹಾಕಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ತಿದ್ದೆ. ಇದು ಇರುವಂಥದ್ದು ನಿಮ್ಮ ಹತ್ರ, ಆಯಿತಾ? ನಂತರದಲ್ಲಿ ರಿಜಿಸ್ಟರ್ ನಂಬರನ್ನು ಇಲ್ಲಿ ಕ್ಲಿಕ್ ಮಾಡಿ ಬರೀಬೇಕು. ನಂತರದಲ್ಲಿ ಸಬ್ಜೆಕ್ಟು, ಯಾವ ಸಬ್ಜೆಕ್ಟು, ಈಗ ನೋಡಿ ಯಾವ ಸಬ್ಜೆಕ್ಟು ನಿಮ್ಮದು, ಕನ್ನಡನೋ ಇಂಗ್ಲೀಷೋ ಹಿಂದಿನೋ ಯಾವುದು ಅಪ್ಲಿಕೇಶನ್ ಹಾಕಿದ್ರೋ ಅದು ಬರುತ್ತೆ. ಆಪ್ಷನ್ ಯಾವಾಗ ಬರುತ್ತೆ ಅಂದರೆ, ನೀವು ರಿಜಿಸ್ಟರ್ ನಂಬರ್ ಹೊಡೆದ ತಕ್ಷಣ ಅಲ್ಲಿ ಈಗ ಇಬ್ಬಿಬ್ಬರು 2 ಹಾಕಿರ್ತೀರ, ಆವಾಗ ತಾವುಗಳು ಒಂದೊಂದೇ ಸೀರಿಯಲ್ ವೈಸಾಗಿ ಈಗ ಸೆಲೆಕ್ಟ್ ಅಂತ ಇರುತ್ತೆ. ಅಲ್ಲಿ ಕನ್ನಡ ಹಾಕಿದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಸಲಕ್ಕೆ ಎಲ್ಲ ಡೌನ್ಲೋಡ್ ಆಗೋಲ್ಲ, ಒಂದೊಂದೇ ಹಾಕಿದವರಿಗೆ ಒಂದೇ ಸಬ್ಜೆಕ್ಟನ್ನು ತೋರಿಸ್ತಾ ಇರುತ್ತೆ. ಆ ನಂತರದಲ್ಲಿ ಸಬ್ಮಿಟ್ ಅಂತ ಇದಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದೇ ಪೇಜಿನ ಕೆಳಗಡೆ ಮತ್ತೆ ಡೌನ್ಲೋಡ್ PDF ಅಂತ ಆಪ್ಷನ್ ಸಿಗುತ್ತೆ. ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಸ್ಕ್ಯಾನ್ ಕಾಪಿ ನೀವು ಬರೆದಿರುವಂಥದ್ದು ಡೌನ್ಲೋಡ್ ಆಗುತ್ತೆ. ಇಷ್ಟು ನೀಟಾಗಿ ತಿಳಿಸಿದ್ದೇನೆ. ಮತ್ತೆ ವೇಟ್ ಮಾಡಬೇಡಿ, ಬಹಳ ವೇಟ್ ಮಾಡೋದ್ರಿಂದ ಏನು ಉಪಯೋಗವಿಲ್ಲ, ಸಮಯ ಕೂಡವಿಲ್ಲ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆದಷ್ಟು ಬೇಗ ತಾವುಗಳು ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡು, ಇಂಗ್ಲೀಷ್ ಆಗಿದ್ದರೆ ಹೌದಲ್ವಾ, ತಾವುಗಳು ದಯವಿಟ್ಟು ನನ್ನ ಮೇಲ್ ಐಡಿಗೆ ಕಳಿಸ್ಕೊಡಿ. ನನ್ನ ಮೇಲ್ ಐಡಿ ಇದೇ ಡಿಸ್ಕ್ರಿಪ್ಷನಿನ ಕೆಳಗಡೆ ಕೊಟ್ಟಿರ್ತೇನೆ. ಹಾಗೂ ಯಾರಿಗೆ ಇವೆಲ್ಲ ಏನು ಗೊತ್ತಾಗಲ್ವೋ, ಡೈರೆಕ್ಟು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ, ನಿಮಗೆ ಇದೇ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ. ಈ ಪೇಜು ಅಂದರೆ ಅರ್ಥ ಆಗುತ್ತಾ? ಈಗ ನಾವು ಇಲ್ಲಿ ಎಂಟರ್ ಮಾಡಬೇಕಲ್ವ, ಎಂಟರ್ ಯುವರ್ ಚಾನಲ್ ನಂಬರ್ ಆ್ಯಂಡ್ ರಿಜಿಸ್ಟರ್ ನಂಬರ್, ಸಬ್ಜೆಕ್ಟು, ಸಬ್ಮಿಟ್ ಅಂತ ಈ ಪೇಜೇ ಡೈರೆಕ್ಟಾಗಿ ಓಪನ್ ಆಗಬೇಕು ಅಂತ ಲಿಂಕನ್ನು ಕೊಟ್ಟಿರ್ತೇನೆ. ತಾವುಗಳು ಉಚಿತವಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಕ್ಕಳೇ.